10ನೇ ತರಗತಿ ವಿಷಯ ವಿಜ್ಞಾನ ಅಧ್ಯಾಯ 5 ಧಾತುಗಳ ಆವರ್ತನೀಯ ವರ್ಗೀಕರಣ ಭಾಗ 3 ಈ ಅಧ್ಯಾಯಕ್ಕೆ ನಿಮಗೆ ಸ್ವಾಗತ ವಿದ್ಯಾರ್ಥಿಗಳೇ ಭಾಗ 3ರಲ್ಲಿ ನಾವು ಆಧುನಿಕ ಆವರ್ತ ಕೋಷ್ಟಕದಲ್ಲಿ ಧಾತುಗಳ ಸ್ಥಾನ ಆಧುನಿಕ ಆವರ್ತ ಕೋಷ್ಟಕದಲ್ಲಿ ಬರುವಂತಹ ಆವರ್ತಗಳು ಮತ್ತು ಗುಂಪುಗಳಲ್ಲಿ ಇರುವಂತಹ ಧಾತುಗಳ ಲಕ್ಷಣಗಳು ಧಾತುಗಳ ಎಲೆಕ್ಟ್ರಾನ್ ವಿನ್ಯಾಸದ ಆಧಾರದ ಮೇಲೆ ಅವುಗಳನ್ನು ಹೇಗೆ ವರ್ಗೀಕರಿಸಲಾಗಿದೆ ಎಂಬುದರ ಬಗ್ಗೆ ತಿಳಿಯೋಣ. ವಿದ್ಯಾರ್ಥಿಗಳೇ, ಆಧುನಿಕ ಆವರ್ತ ಕೋಷ್ಟಕದ ಮತ್ತಷ್ಟು ಲಕ್ಷಣಗಳ ಬಗ್ಗೆ ತಿಳಿಯೋಣ. ಆಧುನಿಕ ಆವರ್ತ ಕೋಷ್ಟಕದಲ್ಲಿ ಧಾತುಗಳನ್ನು 3 ಗುಂಪುಗಳಾಗಿ ವಿಂಗಡಿಸಲಾಗಿದೆ. ಲೋಹಗಳು, ಅಲೋಹಗಳು ಮತ್ತು ಲೋಹಾಭಗಳು ಎಂದು 3 ಗುಂಪುಗಳಾಗಿ ವಿಂಗಡಿಸಲಾಗಿದೆ. ಮಕ್ಕಳೇ, ನೀಲಿ ಬಣ್ಣದಲ್ಲಿರುವಂತಹ ಈ ಧಾತುಗಳೆಲ್ಲವೂ ಲೋಹಗಳಾಗಿದ್ದು ಲೋಹೀಯ ಗುಣಗಳನ್ನು ಹೊಂದಿವೆ. ಆವರ್ತ ಕೋಷ್ಟಕದ ಯಾವ ಭಾಗದಲ್ಲಿ ನಾವು ಲೋಹಗಳನ್ನು ಕಾಣುತ್ತೇವೆ ಎಂಬುದನ್ನು ಗಮನಿಸಿ. ಹಾಗೆಯೇ ಹಳದಿ ಬಣ್ಣದಲ್ಲಿರುವಂತಹ ಧಾತುಗಳೆಲ್ಲವೂ ಅಲೋಹ ಧಾತುಗಳಾಗಿವೆ. ಹೈಡ್ರೋಜನ್, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್ ಹೀಗೆ ಹಳದಿ ಬಣ್ಣದಲ್ಲಿರುವಂತಹ ಧಾತುಗಳು ಅಲೋಹ ಧಾತುಗಳಾಗಿವೆ. ಕೆಲವು ಧಾತುಗಳು ಲೋಹ ಮತ್ತು ಅಲೋಹಗಳ ಮಧ್ಯದ ಗುಣಗಳನ್ನು ಪ್ರದರ್ಶಿಸುತ್ತವೆ. ಅವುಗಳಿಗೆ ಲೋಹಾಭಗಳು ಎಂದು ಅಥವಾ ಮೆಟಲಾಯ್ಡ್ಗಳೆಂದು ಕರೆಯುತ್ತೇವೆ. ವಿದ್ಯಾರ್ಥಿಗಳೇ, ಇಲ್ಲಿ ನೀವು ಹಸಿರು ಬಣ್ಣದಲ್ಲಿ ಕಾಣುತ್ತಿರುವಂತಹ ಧಾತುಗಳು ಲೋಹಾಭಗಳಾಗಿವೆ. ಉದಾಹರಣೆ ಬೋರಾನ್, ಸಿಲಿಕಾನ್, ಜರ್ಮೇನಿಯಂ, ಆರ್ಸೆನಿಕ್, ಆಂಟಿಮನಿ, ಟೆಲೂರಿಯಂ ಇವು ಲೋಹಾಭಗಳಾಗಿವೆ. ಆಧುನಿಕ ಆವರ್ತ ಕೋಷ್ಟಕದಲ್ಲಿರುವಂತಹ ಧಾತುಗಳನ್ನು ಅವುಗಳು ಬಳಕೆ ಮಾಡುವಂತಹ ಉಪಯೋಗಗಳಿಗೆ ಅನುಗುಣವಾಗಿ ಚಿತ್ರದ ಮೂಲಕ ತೋರಿಸಿರುವಂತಹ ಆವರ್ತ ಕೋಷ್ಟಕವನ್ನು ಗಮನಿಸಿ. ವಿದ್ಯಾರ್ಥಿಗಳೇ, ಈಗಾಗಲೇ ನಿಮಗೆ ತಿಳಿದಿರುವಂತೆ ಆವರ್ತ ಕೋಷ್ಟಕದಲ್ಲಿರುವಂತಹ ಅಡ್ಡ ಸಾಲುಗಳನ್ನು ಆವರ್ತಗಳು ಎಂದು, ಕಂಬ ಸಾಲುಗಳನ್ನು ಗುಂಪು ಅಥವಾ ವರ್ಗಗಳೆಂದು ಕರೆಯುತ್ತೇವೆ. ಆವರ್ತಗಳು 7 ಮತ್ತು ವರ್ಗ ಅಥವಾ ಗುಂಪುಗಳು 18 ಗುಂಪುಗಳು ಆಧುನಿಕ ಆವರ್ತ ಕೋಷ್ಟಕದಲ್ಲಿ ಕಂಡುಬರುತ್ತವೆ. ಮಕ್ಕಳೇ, ಧಾತುಗಳನ್ನು ನಿರ್ದಿಷ್ಟವಾದ ಗುಂಪು ಮತ್ತು ಆವರ್ತದಲ್ಲಿಡಲು ನಿರ್ಧರಿಸಿದ ಅಂಶಗಳೇನು ಎಂಬುದನ್ನು ನಾವು ಈಗ ತಿಳಿಯೋಣ. ಆಧುನಿಕ ಆವರ್ತ ಕೋಷ್ಟಕದಲ್ಲಿ ಧಾತುವಿನ ಸ್ಥಾನದ ಬಗ್ಗೆ ಮೊದಲು ತಿಳಿಯೋಣ. ವಿದ್ಯಾರ್ಥಿಗಳೇ, ಆಧುನಿಕ ಆವರ್ತ ಕೋಷ್ಟಕದಲ್ಲಿ ಕಂಡುಬರುವ 1ನೇ ಗುಂಪನ್ನು ಗಮನಿಸಿ ಮಕ್ಕಳೇ. 1ನೇ ಗುಂಪಿನಲ್ಲಿ ಅಂದರೆ 1ನೇ ಕಂಬ ಸಾಲಿನಲ್ಲಿ ಬರುವಂತಹ ಧಾತುಗಳನ್ನು ಹೆಸರಿಸಿ. 1ನೇ ಕಂಬ ಸಾಲಿನಲ್ಲಿ ಬರುವಂತಹ ಮೊದಲನೇ ಧಾತುವೆಂದರೆ ಹೈಡ್ರೋಜನ್. ಹೆಚ್ಚೆಂದರೆ ಹೈಡ್ರೋಜನ್. ಹೈಡ್ರೋಜನ್ ಕೆಳಭಾಗದಲ್ಲಿರುವಂತಹ ಧಾತು ಲಿಥಿಯಂ. Li ಎಂದರೆ ಲಿಥಿಯಂ. ಹಾಗೆಯೇ
ಲಿಥಿಯಂನ ಕೆಳಗಡೆ ಬರುವಂತಹ ಧಾತು ಎಂದರೆ ಸೋಡಿಯಂ, ಅದರ ಸಂಕೇತ Na. ಹಾಗೆಯೇ ಸೋಡಿಯಂನ ಕೆಳಭಾಗದಲ್ಲಿ ಅದೇ ಗುಂಪಿನಲ್ಲಿರುವಂತಹ ಧಾತುವೆಂದರೆ ಪೊಟ್ಯಾಷಿಯಂ. ಪೊಟ್ಯಾಷಿಯಂ ಧಾತುವಿನ ಸಂಕೇತ K. ಹಾಗೆಯೇ ಪೊಟ್ಯಾಷಿಯಂನ ಕೆಳಭಾಗದಲ್ಲಿರುವಂತಹ ಧಾತು ಯಾವುದನ್ನು ಗಮನಿಸಿ ಮಕ್ಕಳೇ, ರುಬಿಡಿಯಂ. ರುಬಿಡಿಯಂನ ಸಂಕೇತ Rb. ಹಾಗೆ ರುಬಿಡಿಯಂನ ಕೆಳಭಾಗದಲ್ಲಿ ಅದೇ ಗುಂಪಿನಲ್ಲಿರುವಂತಹ ಧಾತು ಯಾವುದು, ಸೀಸಿಯಂ. ಅದರ ಸಂಕೇತ Cs. ಸೀಸಿಯಂ ಎಂಬ ಧಾತುವಿದೆ. ಹಾಗೆಯೇ ಒಂದನೇ ವರ್ಗ ಅಥವಾ ಗುಂಪಿನಲ್ಲಿರುವಂತಹ ಕೊನೆಯ ಧಾತುವೆಂದರೆ ಫ್ರಾನ್ಸಿಯಂ. ಅದರ ಸಂಕೇತ Fr. ಆವರ್ತ ಕೋಷ್ಟಕದಲ್ಲಿರುವಂತಹ ಒಂದನೇ ವರ್ಗದಲ್ಲಿರುವಂತಹ ಧಾತುಗಳನ್ನು ಪಟ್ಟಿ ಮಾಡಿ ಮಕ್ಕಳೇ. ಮತ್ತೊಮ್ಮೆ ಗಮನಿಸಿ, ಹೈಡ್ರೋಜನ್, ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ, ರುಬಿಡಿಯಂ, ಸೀಸಿಯಂ, ಫ್ರಾನ್ಸಿಯಂ ಇವು ಒಂದನೇ ಗುಂಪಿನ ಧಾತುಗಳಾಗಿವೆ. ಮಕ್ಕಳೇ, ಒಂದನೇ ಗುಂಪಿನ ಧಾತುಗಳ ಇಲೆಕ್ಟ್ರಾನ್ ವಿನ್ಯಾಸದಲ್ಲಿ ನೀವು ಯಾವ ಹೋಲಿಕೆಗಳನ್ನು ಕಾಣುತ್ತೀರಿ ಗಮನಿಸಿ. ಹೈಡ್ರೋಜನ್ ಧಾತುವಿನ ಎಲೆಕ್ಟ್ರಾನ್ ವಿನ್ಯಾಸ 1s1. ಹಾಗೆಯೇ ಲಿಥಿಯಂನ ಎಲೆಕ್ಟ್ರಾನ್ ವಿನ್ಯಾಸ 1s2, 2s1. ಹಾಗೆಯೇ ಸೋಡಿಯಂನ ಎಲೆಕ್ಟ್ರಾನ್ ವಿನ್ಯಾಸ ನಿಯಾನ್ ಅಂದರೆ ಜಡಾನಿಲವನ್ನು ಇಲ್ಲಿ ತೆಗೆದುಕೊಳ್ಳಲಾಗಿದೆ. 11 ಎಲೆಕ್ಟ್ರಾನ್ಗಳಿದ್ದು ನಿಯಾನ್ನ ಎಲೆಕ್ಟ್ರಾನ್ ವಿನ್ಯಾಸ 2s2, 2p6ಗೆ ಕೊನೆಯಾಗುತ್ತದೆ. ನಂತರ ಮೂರನೇ ಕವಚದಲ್ಲಿ 3s1 1 ಎಲೆಕ್ಟ್ರಾನ್ ಇರುತ್ತದೆ. ಹಾಗೆಯೇ ಪೊಟ್ಯಾಷಿಯಂನ ಎಲೆಕ್ಟ್ರಾನ್ ವಿನ್ಯಾಸ ಬರೆದಾಗ ಅಂತಿಮ ಕವಚದಲ್ಲಿ ಎಷ್ಟು ಎಲೆಕ್ಟ್ರಾನ್ಗಳಿವೆ? ಅತ್ಯಂತ ಹೊರ ಕವಚದ ಎಲೆಕ್ಟ್ರಾನ್ ವಿನ್ಯಾಸವನ್ನು ಗಮನಿಸಿ, 4s1. ಸೋಡಿಯಂನಲ್ಲಿ 3s1, ಇಲ್ಲಿ 4s1. ಹಾಗೆಯೇ ರುಬಿಡಿಯಂನ ಪರಮಾಣು ಸಂಖ್ಯೆ 37. ಅದರ ಎಲೆಕ್ಟ್ರಾನ್ ವಿನ್ಯಾಸ ಕ್ರಿಪ್ಟಾನ್ ನಂತರ 5ನೇ ಕವಚದಲ್ಲಿ 1 ಎಲೆಕ್ಟ್ರಾನ್ 5s1. ಹಾಗೆಯೇ ಸೀಸಿಯಂನ ಪರಮಾಣು ಸಂಖ್ಯೆ 55. ಅತ್ಯಂತ ಹೊರ ಕವಚದ ಎಲೆಕ್ಟ್ರಾನ್ ವಿನ್ಯಾಸವನ್ನು ಗಮನಿಸಿ, 6s1 6s1. ಹಾಗೆಯೇ ಒಂದನೇ ಕಂಬಸಾಲಿನಲ್ಲಿ ಒಂದನೇ ಗುಂಪಿನಲ್ಲಿ ಕಂಡುಬರುವಂತಹ ಕೊನೆಯ ಧಾತುವೆಂದರೆ ಫ್ರಾನ್ಸಿಯಂ. ಇದರ ಪರಮಾಣು ಸಂಖ್ಯೆ 87. ಅದರ ಎಲೆಕ್ಟ್ರಾನ್ ವಿನ್ಯಾಸವನ್ನು ಗಮನಿಸಿ ಮಕ್ಕಳೇ, Rn ಅಂದರೆ ರೆಡಾನ್ ಬರೆದು ನಂತರ ಕೊನೆಯ ಕವಚದ ಎಲೆಕ್ಟ್ರಾನ್ ವಿನ್ಯಾಸ ಎಂದರೆ 7s1. ಒಂದನೇ ಗುಂಪಿಗೆ ಸೇರಿದಂತಹ ಧಾತುಗಳ ಎಲೆಕ್ಟ್ರಾನ್ ವಿನ್ಯಾಸವನ್ನು ಮತ್ತೊಮ್ಮೆ ಗಮನಿಸಿ. ಹೈಡ್ರೋಜನ್ 1s1, ಕೊನೆಯದಾಗಿ ಲಿಥಿಯಂ ಹೊರಕವಚದಲ್ಲಿ 2s1, ಸೋಡಿಯಂ 3s1, ಪೊಟ್ಯಾಷಿಯಂ 4s1, ರುಬಿಡಿಯಂ 5s1, ಸೀಸಿಯಂ 6s1, ಹಾಗೆ ಫ್ರಾನ್ಸಿಯಂ 7s1. ಇದರಲ್ಲಿ ನೀವು ಏನು ಹೋಲಿಕೆಯನ್ನು ಕಾಣುತ್ತೀರಿ ಮಕ್ಕಳೇ ಅಂದರೆ, ಇಲ್ಲಿ ಒಂದನೇ ಗುಂಪಿಗೆ ಸೇರಿದಂತಹ 3 ಧಾತುಗಳನ್ನು ಉದಾಹರಣೆಯಾಗಿ ತೆಗೆದುಕೊಂಡರೂ ಸಹ ಅತ್ಯಂತ ಹೊರ ಕವಚದಲ್ಲಿ 1 ಎಲೆಕ್ಟ್ರಾನ್ಗಳಿರುವುದು ಕಂಡುಬರುತ್ತದೆ. ಯಾವ ಕಕ್ಷಕದಲ್ಲಿ ಎಲೆಕ್ಟ್ರಾನ್ಗಳು ಕೊನೆಗೊಂಡಿವೆ? ಎಸ್ ಕಕ್ಷಕದಲ್ಲಿ ಎಲೆಕ್ಟ್ರಾನ್ಗಳು ಕೊನೆಗೊಂಡಿವೆ. ಹಾಗಾದರೆ ಅವುಗಳ ಎಲೆಕ್ಟ್ರಾನ್ ವಿನ್ಯಾಸವನ್ನು ಗಮನಿಸಿ ನೀವು ಹೇಳುವುದಾದರೆ, ಈ ಧಾತುಗಳ ವೇಲೆನ್ಸ್ ಎಲೆಕ್ಟ್ರಾನ್ಗಳು ಎಷ್ಟು? ಒಂದನೇ ವರ್ಗದಲ್ಲಿ ಸೇರಿರುವಂತಹ ಎಲ್ಲ ಧಾತುಗಳ ಹೊರಕವಚದಲ್ಲಿ ಅತ್ಯಂತ ಹೊರಕವಚದಲ್ಲಿ 1 ಎಲೆಕ್ಟ್ರಾನ್ಗಳಿರುವುದರಿಂದ
ಇವುಗಳ ವೇಲೆನ್ಸ್ ಎಲೆಕ್ಟ್ರಾನುಗಳೆಷ್ಟು? 1. ಅಂದರೆ ಎಲ್ಲ ಧಾತುಗಳಲ್ಲಿ ಹೋಲಿಕೆ ಕಂಡುಬರುವುದೇನೆಂದರೆ ಅವುಗಳ ವೇಲೆನ್ಸ್ ಎಲೆಕ್ಟ್ರಾನುಗಳು ಸಹ ಒಂದೇ ಆಗಿವೆ. 1ನೇ ಗುಂಪಿಗೆ ಸೇರಿದಂತಹ ಈ ಧಾತುಗಳ ವೇಲೆನ್ಸ್ ಎಲೆಕ್ಟ್ರಾನ್ಗಳೆಲ್ಲವೂ 1 ಆಗಿದೆ. ಹೀಗೆ ಯಾವುದೇ ಗುಂಪಿಗೆ ಸೇರಿದಂತಹ ಧಾತುಗಳ ವೇಲೆನ್ಸ್ ಎಲೆಕ್ಟ್ರಾನುಗಳು ಒಂದೇ ಆಗಿರುತ್ತದೆ. ಹಾಗೆಯೇ 2ನೇ ಗುಂಪಿನಲ್ಲಿ ಬರುವಂತಹ ಧಾತುಗಳನ್ನು ಗಮನಿಸಿ ಮಕ್ಕಳೇ. ಬೆರಿಲಿಯಂ, ಮೆಗ್ನೀಷಿಯಂ, ಕ್ಯಾಲ್ಶಿಯಂ, ಸ್ಟ್ರಾನ್ಷಿಯಂ, ಬೇರಿಯಂ, ರೇಡಿಯಂ ಇವುಗಳ ಎಲೆಕ್ಟ್ರಾನ್ ವಿನ್ಯಾಸವನ್ನು ಗಮನಿಸಿದಾಗ ಬೆರಿಲಿಯಂ ಅತ್ಯಂತ ಹೊರಕವಚದಲ್ಲಿ 2 ಎಲೆಕ್ಟ್ರಾನ್, ಮೆಗ್ನೀಷಿಯಂ ಸಹ 2 ಎಲೆಕ್ಟ್ರಾನ್, 4s2 ಕ್ಯಾಲ್ಶಿಯಂ ಸಹ 2 ಎಲೆಕ್ಟ್ರಾನ್, ಸ್ಟ್ರಾನ್ಷಿಯಂ 2 ಎಲೆಕ್ಟ್ರಾನ್, ಬೇರಿಯಂ ಸಹ 2 ಎಲೆಕ್ಟ್ರಾನ್ 6s2 ಹೊಂದಿದೆ. ಹಾಗೆಯೇ ರೇಡಿಯಂ 7s2 ಹೊರಕವಚದಲ್ಲಿ ಎಷ್ಟು ಎಲೆಕ್ಟ್ರಾನ್ಗಳಿವೆ? 2 ಎಲೆಕ್ಟ್ರಾನ್ಗಳಿವೆ. ಹಾಗಾದರೆ 2ನೇ ಗುಂಪಿಗೆ ಸೇರಿದಂತಹ ಧಾತುವಿನ ವೇಲೆನ್ಸ್ ಎಲೆಕ್ಟ್ರಾನ್ ಎಷ್ಟು ಮಕ್ಕಳೇ? ಹೌದು, 2. 1ನೇ ಗುಂಪಿಗೆ ಸೇರಿದ ಧಾತುಗಳ ವೇಲೆನ್ಸ್ ಎಲೆಕ್ಟ್ರಾನು 1 ಆಗಿದೆ. ಹಾಗೆ 2ನೇ ವರ್ಗಕ್ಕೆ ಸೇರಿದಂತಹ ಧಾತುಗಳ ವೇಲೆನ್ಸ್ ಎಲೆಕ್ಟ್ರಾನ್ಗಳು ಒಂದೇ ಆಗಿರುತ್ತದೆ. ಹಾಗೆಯೇ ಮತ್ತೊಂದು ಉದಾಹರಣೆಯನ್ನು ಗಮನಿಸಿ. ಫ್ಲೋರಿನ್, ಕ್ಲೋರಿನ್ ಧಾತುಗಳು 17ನೇ ಗುಂಪಿಗೆ ಸೇರಿವೆ. ಇವು ಆವರ್ತ ಕೋಷ್ಟಕದ 17ನೇ ಗುಂಪಿಗೆ ಸೇರಿದ ಧಾತುಗಳಾಗಿವೆ. ಇವುಗಳ ಎಲೆಕ್ಟ್ರಾನ್ ವಿನ್ಯಾಸವನ್ನು ಗಮನಿಸಿ ಮಕ್ಕಳೇ. ಫ್ಲೋರಿನ್ 9 ಪರಮಾಣು ಸಂಖ್ಯೆಯಾಗಿದ್ದು ಅದರಲ್ಲಿ 9 ಎಲೆಕ್ಟ್ರಾನ್ಗಳು ಹೇಗೆ ಹಂಚಿಕೆಯಾಗಿವೆ? ಹೊರಕವಚದಲ್ಲಿ 2s2 2p5 ಇದೆ. ಹಾಗಾದರೆ ಅತ್ಯಂತ ಹೊರಕವಚದಲ್ಲಿರುವ ಎಲೆಕ್ಟ್ರಾನ್ಗಳ ಸಂಖ್ಯೆ 7. ಹಾಗೆ ಕ್ಲೋರಿನ್ನ ವೇಲೆನ್ಸ್ ಎಲೆಕ್ಟ್ರಾನ್ ವಿನ್ಯಾಸವನ್ನು ಗಮನಿಸಿ. ಅತ್ಯಂತ ಹೊರಕವಚದಲ್ಲಿರುವಂತಹ ಎಲೆಕ್ಟ್ರಾನ್ಗಳು ಸಹ ಎಷ್ಟು? 7 ಆಗಿದೆ. ಹಾಗೆ ಬ್ರೋಮಿನ್ನ ಎಲೆಕ್ಟ್ರಾನ್ ವಿನ್ಯಾಸವನ್ನು ಗಮನಿಸಿ. ಅತ್ಯಂತ ಹೊರಕವಚದಲ್ಲಿ ಎಷ್ಟು ಎಲೆಕ್ಟ್ರಾನ್ಗಳಿವೆ ಮಕ್ಕಳೇ? 7. ಇಲ್ಲಿಯೂ ಸಹ 7 ಎಲೆಕ್ಟ್ರಾನ್ಗಳಿವೆ. ಹಾಗೆಯೇ ಅಯೋಡಿನ್ ಧಾತುವನ್ನು ಗಮನಿಸಿ. ಇಲ್ಲೂ ಸಹ ಅತ್ಯಂತ ಹೊರಕವಚದಲ್ಲಿ 7 ಎಲೆಕ್ಟ್ರಾನ್ಗಳಿವೆ. 5s2 5p5. ಎಸ್ ಕಕ್ಷಕದಲ್ಲಿ 2, ಪಿ ಕಕ್ಷಕದಲ್ಲಿ 5, ಒಟ್ಟು 7 ಎಲೆಕ್ಟ್ರಾನ್ಗಳಿವೆ. ಹಾಗೆಯೇ 17ನೇ ವರ್ಗಕ್ಕೆ ಸೇರಿದಂತಹ ಕೊನೆಯ ಧಾತುವೆಂದರೆ ಆಸ್ಟಾಟೈನ್. ಇಲ್ಲೂ ಸಹ ಹೊರಕವಚದಲ್ಲಿ ಇದು 7 ಎಲೆಕ್ಟ್ರಾನ್ಗಳನ್ನು ಹೊಂದಿದೆ. ಹಾಗಾದರೆ 17ನೇ ಗುಂಪಿಗೆ ಸೇರಿದಂತಹ ಧಾತುಗಳ ವೇಲೆನ್ಸ್ ಎಲೆಕ್ಟ್ರಾನ್ಗಳು ಎಷ್ಟು ಮಕ್ಕಳೇ? ಅತ್ಯಂತ ಹೊರಕವಚದಲ್ಲಿರುವಂತಹ ಎಲೆಕ್ಟ್ರಾನ್ಗಳಿಗೆ ನಾವು ವೇಲೆನ್ಸ್ ಎಲೆಕ್ಟ್ರಾನ್ಗಳೆಂದು ಕರೆಯುತ್ತೇವಲ್ಲವೇ? ಹಾಗಾದರೆ ಈ 17ನೇ ಕಂಬಸಾಲಿನಲ್ಲಿ ಬರುವಂತಹ ಎಲ್ಲ ಧಾತುಗಳ ಅತ್ಯಂತ ಹೊರಕವಚದಲ್ಲಿ ಎಷ್ಟು ಎಲೆಕ್ಟ್ರಾನ್ಗಳಿವೆ? 7 ಎಲೆಕ್ಟ್ರಾನ್ಗಳಿವೆ. ಹಾಗಾದರೆ ಈ ಧಾತುಗಳ ವೇಲೆನ್ಸ್ ಎಲೆಕ್ಟ್ರಾನ್ ಎಷ್ಟು? 7. ಎಲ್ಲ ಧಾತುಗಳ ವೇಲೆನ್ಸ್ ಎಲೆಕ್ಟ್ರಾನ್ಗಳು ಸಹ 7 ಆಗಿದೆ. ಆದರೆ ಗುಂಪಿನ ಕೆಳಗೆ ಬಂದಂತೆಲ್ಲ ಕವಚಗಳ ಸಂಖ್ಯೆ ಮಾತ್ರ ಹೆಚ್ಚಾಗುತ್ತಾ ಹೋಗಿದೆ. ಇಲ್ಲಿ 2 ಕವಚ ಇದ್ದರೆ 2s2 2p6 2p5 ಆದರೆ ಇಲ್ಲಿ 3s2 3p5 ಅಂದರೆ 3ನೇ ಕವಚಕ್ಕೆ ಕೊನೆಗೊಳ್ಳುತ್ತದೆ. ಹಾಗೆ 4ನೇ ಕವಚ, ಅಯೋಡಿನಲ್ಲಿ 5ನೇ ಕವಚ, ಆಸ್ಟಾಟೈನ್ 6ನೇ ಕವಚ. ಹೀಗೆ ಗುಂಪಿನ ಕೆಳಗೆ ಬಂದಂತೆಲ್ಲ ಕವಚಗಳ ಸಂಖ್ಯೆ ಏನಾಗಿದೆ ಮಕ್ಕಳೇ? ಹೆಚ್ಚುತ್ತಾ ಹೋಗಿದೆ. ವಿದ್ಯಾರ್ಥಿಗಳೇ, ನೀವು ಇಲ್ಲಿ ಮತ್ತೊಂದು ವಿಷಯವನ್ನು ಗಮನಿಸಬಹುದು. ಹೈಡ್ರೋಜನ್ನ ಸ್ಥಾನದ ವಿಷಯಕ್ಕೆ ಬಂದಾಗ ಒಂದು ಅಸಂಗತತೆ ಕಂಡುಬರುತ್ತದೆ. ಹಾಗಾದರೆ ಏನನ್ನು ನಾವು ವೀಕ್ಷಿಸಬಹುದು ಹೈಡ್ರೋಜನ್ ವಿಷಯಕ್ಕೆ ಬಂದಾಗ? ಏಕೆಂದರೆ ಅದನ್ನು ಮೊದಲನೇ ಆವರ್ತದ 1ನೇ ಗುಂಪು ಅಥವಾ 17ನೇ ಗುಂಪಿನಲ್ಲಿಡಬಹುದು. ಉಳಿದ ಧಾತುಗಳಂತೆ ಹೈಡ್ರೋಜನ್ನಲ್ಲಿ
ಅತ್ಯಂತ ಹೊರಕವಚದಲ್ಲಿರುವ ಎಲೆಕ್ಟ್ರಾನ್ಗಳು ಎಸ್ ಕಕ್ಷಕದಲ್ಲಿ ಕೊನೆಗೊಳ್ಳುವುದರಿಂದ ಅದನ್ನು ನಾವು 1ನೇ ಕಂಬ ಸಾಲಿನಲ್ಲಿ ಇಡಲಾಗಿದೆ. ಹಾಗೆಯೇ 17ನೇ ಕಂಬ ಸಾಲಿನಲ್ಲಿ ಬರುವಂತಹ ಧಾತುಗಳ ವೇಲೆನ್ಸಿ 1 ಆಗಿದೆ. ಹೊರಕವಚದಲ್ಲಿ 7 ಎಲೆಕ್ಟ್ರಾನ್ಗಳಿದ್ದು ಅಷ್ಟಕ ವಿನ್ಯಾಸವನ್ನು ಹೊಂದಲು ಈ ಧಾತುಗಳಿಗೆ 1 ಎಲೆಕ್ಟ್ರಾನ್ನ ಅವಶ್ಯಕತೆ ಇದೆ. 1 ಎಲೆಕ್ಟ್ರಾನನ್ನು ಪಡೆದುಕೊಂಡು ಅವು ಸ್ಥಿರ ವಿನ್ಯಾಸವನ್ನು ಹೊಂದುತ್ತವೆ. ಹಾಗಾಗಿ ಅದರ ವೇಲೆನ್ಸಿ, ಈ ಧಾತುಗಳ ವೇಲೆನ್ಸಿ 1 ಆಗಿದೆ. 17ನೇ ಕಂಬ ಸಾಲಿಗೆ ಅಥವಾ ವರ್ಗಕ್ಕೆ ಸೇರಿದಂತಹ ಧಾತುಗಳ ವೇಲೆನ್ಸಿ 1. ಹಾಗೆಯೇ ಹೈಡ್ರೋಜನ್ ಸಹ ಸ್ಥಿರ ವಿನ್ಯಾಸವನ್ನು ಹೊಂದಲು ಅದಕ್ಕೆ ಇನ್ನೂ 1 ಎಲೆಕ್ಟ್ರಾನಿನ ಅವಶ್ಯಕತೆ ಇದೆ. ಇದರ ವೇಲೆನ್ಸಿಯೂ ಸಹ 1. ಹಾಗಾಗಿ ನಾವು ಇದನ್ನು 17ನೇ ಗುಂಪಿನಲ್ಲಿಯೂ ಸಹ ಇಡಬಹುದು. ಮಕ್ಕಳೇ, ಇಲ್ಲಿ ನಾವು ಗಮನಿಸಬಹುದಾದ ಮತ್ತೊಂದು ಅಂಶವೇನೆಂದರೆ ಆಧುನಿಕ ಆವರ್ತ ಕೋಷ್ಟಕವನ್ನು ಧಾತುಗಳ ಎಲೆಕ್ಟ್ರಾನ್ ವಿನ್ಯಾಸದ ಆಧಾರದ ಮೇಲೆಯೂ ಸಹ ರಚಿಸಲಾಗಿದೆ. ಎಲೆಕ್ಟ್ರಾನ್ ವಿನ್ಯಾಸದ ಆಧಾರದ ಮೇಲೆ ಆಧುನಿಕ ಆವರ್ತ ಕೋಷ್ಟಕದಲ್ಲಿ 4 ಗುಂಪುಗಳಾಗಿ ಧಾತುಗಳನ್ನು ವಿಂಗಡಿಸಲಾಗಿದೆ. ಎಸ್ ಬ್ಲ್ಯಾಕ್ ಧಾತುಗಳು, ಬಲಭಾಗದಲ್ಲಿರುವಂತಹ ಪಿ ಬ್ಲ್ಯಾಕ್ ಧಾತುಗಳು, ಮಧ್ಯಭಾಗದಲ್ಲಿ ಕಂಡುಬರುವ ಧಾತುಗಳನ್ನು ಡಿ ಬ್ಲ್ಯಾಕ್ ಧಾತುಗಳು, ಹಾಗೆ ಕೆಳಭಾಗದಲ್ಲಿ ಕಂಡುಬರುವ 2 ಅಡ್ಡ ಸಾಲುಗಳ ಈ ಧಾತುಗಳನ್ನು ಎಫ್ ಬ್ಲ್ಯಾಕ್ ಧಾತುಗಳು ಎಂದು ವರ್ಗೀಕರಿಸಲಾಗಿದೆ. ಎಸ್, ಪಿ, ಡಿ ಮತ್ತು ಎಫ್ ಬ್ಲ್ಯಾಕ್ ಧಾತುಗಳಾಗಿ ವರ್ಗೀಕರಿಸಲಾಗಿದೆ. ಆವರ್ತ ಕೋಷ್ಟಕದಲ್ಲಿ ಬರುವಂತಹ 1 ಮತ್ತು 2ನೇ ಗುಂಪಿಗೆ ಸೇರಿದಂತಹ ಧಾತುಗಳು ಎಸ್ ಬ್ಲ್ಯಾಕ್ ಧಾತುಗಳಾಗಿವೆ. ಏಕೆಂದರೆ ಇವುಗಳಲ್ಲಿ ಎಲೆಕ್ಟ್ರಾನ್ಗಳು ಎಸ್ ಕಕ್ಷಕದಲ್ಲಿ ಕೊನೆಗೊಳ್ಳುತ್ತವೆ. ಗಮನಿಸಿ ಮಕ್ಕಳೇ, ಪೊಟ್ಯಾಷಿಯಂನಲ್ಲಿ 1 ಎಲೆಕ್ಟ್ರಾನ್ ಎಸ್ ಕಕ್ಷಕದಲ್ಲಿದೆ. ಹಾಗೆ ಕ್ಯಾಲ್ಶಿಯಂನಲ್ಲಿ 2ನೇ ಗುಂಪಿಗೆ ಸೇರಿದಂತಹ ಯಾವುದೇ ಧಾತುಗಳನ್ನು ನೋಡಿದರೂ ಸಹ ನೀವು ಎಸ್ ಕಕ್ಷಕದಲ್ಲಿ ಎಲೆಕ್ಟ್ರಾನ್ಗಳು ಅಂತಿಮಗೊಳ್ಳುತ್ತವೆ. ಹೀಗೆ ಎಸ್ ಕಕ್ಷಕದಲ್ಲಿ ಅಂತಿಮವಾಗಿ ಎಲೆಕ್ಟ್ರಾನ್ಗಳು ಭರ್ತಿಯಾಗಿರುವಂತಹ ಈ ಧಾತುಗಳೆಲ್ಲವೂ ಎಸ್ ಬ್ಲ್ಯಾಕ್ ಧಾತುಗಳಾಗಿವೆ. ಆವರ್ತ ಕೋಷ್ಟಕದ 1 ಮತ್ತು 2ನೇ ಗುಂಪಿಗೆ ಬರುವಂತಹ ಧಾತುಗಳು ಎಸ್ ಬ್ಲ್ಯಾಕ್ ಧಾತುಗಳು. ಹಾಗೆಯೇ ಆವರ್ತ ಕೋಷ್ಟಕದ ಬಲಭಾಗದಲ್ಲಿ ಬರುವಂತಹ ಧಾತುಗಳು ಪಿ ಬ್ಲ್ಯಾಕ್ ಧಾತುಗಳು. 13ನೇ ಕಂಬ ಸಾಲಿನಿಂದ 13, 14, 15, 16, 17, 18 ಕಂಬ ಸಾಲು, 13ರಿಂದ 18ನೇ ಕಂಬ ಸಾಲಿನಲ್ಲಿ ಬರುವಂತಹ 13ರಿಂದ 18ನೇ ಕಂಬ ಸಾಲಿನಲ್ಲಿ ಬರುವಂತಹ ಈ ಧಾತುಗಳು ಯಾವ ಬ್ಲಾಕಿಗೆ ಸೇರಿವೆ? ಪಿ ಬ್ಲಾಕಿಗೆ ಸೇರಿವೆ. ಈ ಧಾತುಗಳ ಎಲೆಕ್ಟ್ರಾನ್ ವಿನ್ಯಾಸವನ್ನು ಗಮನಿಸಿದಾಗ ಅಂತಿಮವಾಗಿ ಎಸ್ ಪಿ ಕಕ್ಷಕದಲ್ಲಿ ಎಲೆಕ್ಟ್ರಾನ್ಗಳು ಕೊನೆಗೊಂಡಿರುವುದನ್ನು ನಾವು ಗಮನಿಸಬಹುದು. ನೋಡಿ ಮಕ್ಕಳು, 2p2, 2p3, 2p4 ಆಕ್ಸಿಜನ್, 2p5 ಕೊನೆಯಲ್ಲಿ, ಅಂದರೆ ಅಂತಿಮವಾಗಿ ಎಲೆಕ್ಟ್ರಾನ್ಗಳು ಪಿ ಕಕ್ಷಕದಲ್ಲಿ ಭರ್ತಿಯಾಗಿರುವಂತಹ ಎಲೆಕ್ಟ್ರಾನ್ ವಿನ್ಯಾಸವನ್ನು ಹೊಂದಿದ್ದರೆ ಅಂತಹ ಧಾತುಗಳನ್ನು ನಾವು ಯಾವ ಬ್ಲಾಕಿಗೆ ಸೇರಿಸುತ್ತೇವೆ? ಪಿ ಬ್ಲ್ಯಾಕ್ ಧಾತುಗಳ ಗುಂಪಿಗೆ ಸೇರಿಸುತ್ತೇವೆ. ಬಹುತೇಕವಾಗಿ ಪಿ ಬ್ಲ್ಯಾಕ್ನಲ್ಲಿ ಕಂಡುಬರುವ ವಿಶೇಷತೆ ಏನೆಂದರೆ ಇಲ್ಲಿ ಲೋಹಗಳಿವೆ, ಅಲೋಹಗಳು ಇವೆ. ಹಾಗೆ ಲೋಹ ಮತ್ತು ಅಲೋಹಗಳ ಗುಣಗಳನ್ನು ಹೊಂದಿರುವಂತಹ ಲೋಹಾಭಗಳು ಇರುವುದನ್ನು ಕಾಣುತ್ತೇವೆ. ಬೋರಾನ್, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಹ್ಯಾಲೋಜನ್ಗಳಾದ ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್, ಜಡಾನಿಲಗಳು
ಹೀಲಿಯಂ, ನಿಯಾನ್, ಆರ್ಗಾನ್, ಕ್ರಿಪ್ಟಾನ್, ಝೆನಾನ್, ರೆಡಾನ್, ಲೋಹಗಳಾದ ಸಿಲಿಕಾನ್, ಜರ್ಮೇನಿಯಂ, ಆರ್ಸೆನಿಕ್, ಆ್ಯಂಟಿಮನಿ ಇವೆಲ್ಲವೂ ಸಹ ಪಿ ಬ್ಲ್ಯಾಕ್ನಲ್ಲಿ ಕಂಡುಬರುತ್ತವೆ. ಅಲೋಹಗಳು ಆವರ್ತ ಕೋಷ್ಟಕದ ಬಲಭಾಗದಲ್ಲಿ ಹೆಚ್ಚಾಗಿ ಕಂಡುಬರುತ್ತವೆ. ಕೆಂಪು ಬಣ್ಣದಲ್ಲಿರುವವು ಅನಿಲ ರೂಪದಲ್ಲಿ ಕಂಡುಬರುವಂತಹ ಧಾತುಗಳಾಗಿವೆ. ಹೈಡ್ರೋಜನ್ ಅನಿಲ ರೂಪದಲ್ಲಿ ಕಂಡುಬರುವುದರಿಂದ ಅದು ಸಹ ಕೆಂಪು ಬಣ್ಣದಲ್ಲಿ ಸೂಚಿಸಲಾಗಿದೆ. ವಿದ್ಯಾರ್ಥಿಗಳೇ, ಈಗ ನಾವು ಆವರ್ತ ಕೋಷ್ಟಕದ ಮಧ್ಯಭಾಗದಲ್ಲಿ ಕಂಡುಬರುವಂತಹ ಡಿ ಬ್ಲ್ಯಾಕ್ ಧಾತುಗಳ ಬಗ್ಗೆ ತಿಳಿಯೋಣ. ಕಬ್ಬಿಣ, ಕೋಬಾಲ್ಟ್, ನಿಕ್ಕಲ್ ಈ ಎಲ್ಲ ಧಾತುಗಳು ಡಿ ಬ್ಲ್ಯಾಕ್ ಧಾತುಗಳಾಗಿವೆ. ಅವುಗಳ ಎಲೆಕ್ಟ್ರಾನ್ ವಿನ್ಯಾಸವನ್ನು ಗಮನಿಸಿ. ಕಬ್ಬಿಣದ ಎಲೆಕ್ಟ್ರಾನ್ ವಿನ್ಯಾಸ ಆರ್ಗಾನ್ 3d 6 4s2. ಪೂರ್ವಾಂತಿಮ ಡಿ ಕಕ್ಷಕದಲ್ಲಿ ಎಲೆಕ್ಟ್ರಾನ್ಗಳು ಕೊನೆಯಾಗಿದ್ದರೆ ಅಂತಹ ಧಾತುಗಳು ಡಿ ಬ್ಲ್ಯಾಕ್ ಧಾತುಗಳಾಗಿವೆ. ಕೋಬಾಲ್ಟ್ನ ಎಲೆಕ್ಟ್ರಾನ್ ವಿನ್ಯಾಸವನ್ನು ಗಮನಿಸಿ. ಹೀಗೆ ಈ ರೀತಿಯ ಎಲೆಕ್ಟ್ರಾನ್ ವಿನ್ಯಾಸವನ್ನು ಹೊಂದಿದ್ದರೆ ಅದು ಡಿ ಬ್ಲ್ಯಾಕ್ ಧಾತು. ಮಕ್ಕಳೇ, ಹಾಗೆ ನಾವೀಗ ಆವರ್ತ ಕೋಷ್ಟಕದ ಕೆಳಭಾಗದಲ್ಲಿ ಬರುವಂತಹ ಎರಡು ಅಡ್ಡ ಸಾಲುಗಳ ಧಾತುಗಳಾದ ಎಫ್ ಬ್ಲ್ಯಾಕ್ ಧಾತುಗಳ ಬಗ್ಗೆ ತಿಳಿಯೋಣ. ಆವರ್ತ ಕೋಷ್ಟಕದ ಕಂಡುಬರುವಂತಹ ಧಾತುಗಳು ಯಾವ ಬ್ಲಾಕಿಗೆ ಸೇರುತ್ತವೆ? ಎಫ್ ಬ್ಲಾಕಿಗೆ ಸೇರುತ್ತವೆ. ಎಫ್ ಬ್ಲ್ಯಾಕ್ನಲ್ಲಿ ಬರುವಂತಹ ಧಾತುಗಳು ವಿಕಿರಣಪಟು ಧಾತುಗಳಾಗಿದ್ದು ನಿಸರ್ಗದಲ್ಲಿ ಲಭ್ಯವಿರುವುದಿಲ್ಲ. ಬಹುತೇಕ ಕೃತಕವಾಗಿ ತಯಾರಿಸಿದಂತಹ ಧಾತುಗಳಾಗಿವೆ. ಎಫ್ ಬ್ಲ್ಯಾಕ್ ಧಾತುಗಳ ಎಲೆಕ್ಟ್ರಾನ್ ವಿನ್ಯಾಸವನ್ನು ಗಮನಿಸಿ ಮಕ್ಕಳೇ. ಯುರೇನಿಯಂ ಎಫ್ ಬ್ಲ್ಯಾಕ್ ಧಾತುವಾಗಿದೆ. ರೆಡಾನ್ ನಂತರ 92 ಎಲೆಕ್ಟ್ರಾನ್ಗಳನ್ನು ಹೊಂದಿರುವಂತಹ ಯುರೇನಿಯಂನ ಎಲೆಕ್ಟ್ರಾನ್ ವಿನ್ಯಾಸ Rn5f3 61 7s2. ಈ ರೀತಿಯ ಎರಡು ಪೂರ್ವಾಂತಿಮ ಎಫ್ ಕಕ್ಷಕದಲ್ಲಿ ಎಲೆಕ್ಟ್ರಾನ್ಗಳು ತುಂಬಲ್ಪಟ್ಟಿದ್ದರೆ ಅದು ಎಫ್ ಬ್ಲ್ಯಾಕ್ ಧಾತುಗಳೆಂದು ವರ್ಗೀಕರಿಸುತ್ತೇವೆ. ಹೀಗೆ ಧಾತುಗಳನ್ನು ಅವುಗಳ ಎಲೆಕ್ಟ್ರಾನ್ ವಿನ್ಯಾಸದ ಆಧಾರದ ಮೇಲೆ sp_d ಎಫ್ ಬ್ಲ್ಯಾಕ್ ಧಾತುಗಳೆಂದು ವರ್ಗೀಕರಿಸಲಾಗಿದೆ. ಆಧುನಿಕ ಆವರ್ತ ಕೋಷ್ಟಕದಲ್ಲಿ ಬರುವಂತಹ ಪ್ರತಿಯೊಂದು ಚೌಕದಲ್ಲಿ ನಾವು ಈ ಧಾತುವಿನ ಎಲ್ಲ ಅಂಶಗಳನ್ನು ತಿಳಿಯಬಹುದು. ಯಾವ ಅಂಶಗಳನ್ನು ತಿಳಿಯಬಹುದು? ಪ್ರತಿಯೊಂದು ಧಾತುವಿನ ಪರಮಾಣು ಸಂಖ್ಯೆ, ರಾಸಾಯನಿಕ ಸಂಕೇತ, ಮೂಲ ವಸ್ತುವಿನ ಹೆಸರು ಮತ್ತು ಆ ಧಾತುವಿನ ಪರಮಾಣು ತೂಕವನ್ನು ತಿಳಿಯಬಹುದು. ಉದಾಹರಣೆಗೆ ಹೈಡ್ರೋಜನ್ನ ಪರಮಾಣು ಸಂಖ್ಯೆ ಎಷ್ಟು ಮಕ್ಕಳೇ? ಇಲ್ಲಿರುವ ಸಂಖ್ಯೆಯನ್ನು ನಾವು ಪರಮಾಣು ಸಂಖ್ಯೆ ಎಂದು ಕರೆಯುತ್ತೇವೆ. ಹೈಡ್ರೋಜನ್ನ ಪರಮಾಣು ಸಂಖ್ಯೆ ಎಷ್ಟು ಅಂದರೆ 1. ಹಾಗೆ ರಾಸಾಯನಿಕ ಸಂಕೇತ ಯಾವುದು? ಹೈಡ್ರೋಜನ್ನ ರಾಸಾಯನಿಕ ಸಂಕೇತ H. ಮೂಲ ವಸ್ತುವಿನ ಹೆಸರನ್ನು ನೋಡಿ ಮಕ್ಕಳೇ, ಇಲ್ಲಿ ಕೆಳಭಾಗದಲ್ಲಿ ಆಂಗ್ಲ ಭಾಷೆಯಲ್ಲಿ ಕೊಟ್ಟಿದೆ ಅಲ್ಲವೇ, ಹೈಡ್ರೋಜನ್. ಹಾಗೆ 4ನೇ ಅಂಶ ಪರಮಾಣು ತೂಕ 1.008. ಇದು ಹೈಡ್ರೋಜನ್ನ ಪರಮಾಣು ತೂಕವಾಗಿದೆ. ಹೀಗೆ ಪ್ರತಿಯೊಂದು ಧಾತುವಿನ ಎಲ್ಲ ಅಂಶಗಳನ್ನು ನಾವು ತಿಳಿಯಬಹುದು. ಹಾಗೆಯೇ ಪ್ರತಿಯೊಂದು ಧಾತುವಿನ ಎಲೆಕ್ಟ್ರಾನ್ ವಿನ್ಯಾಸ, ಅವುಗಳ ಕುದಿ ಬಿಂದು, ಕರಗುವ ಬಿಂದು
ಪ್ರತಿಯೊಂದು ಅವುಗಳ ಪರಮಾಣು ಗಾತ್ರ, ಅಯಾನೀಕರಣ ಶಕ್ತಿ ಇವೆಲ್ಲವನ್ನೂ ಸಹ ಆವರ್ತ ಕೋಷ್ಟಕದ ಸಹಾಯದಿಂದ ಸುಲಭವಾಗಿ ನಾವು ತಿಳಿಯಬಹುದು. ಉದಾಹರಣೆಗೆ ಇಲ್ಲಿ Cu ಎಂದರೆ ತಾಮ್ರವನ್ನು ಗಮನಿಸಿ ಮಕ್ಕಳೇ. ಒಂದು ಚೌಕದಲ್ಲಿ ನಾವು ಇಷ್ಟೆಲ್ಲ ಮಾಹಿತಿಯನ್ನು ಆ ಧಾತುವಿನ ಬಗ್ಗೆ ತಿಳಿಯಬಹುದು. ಅದರ ಸಂಕೇತ Cu, ಪರಮಾಣು ಸಂಖ್ಯೆ 29, ಪರಮಾಣು ತೂಕ 63.546, ಅದರ ಎಲೆಕ್ಟ್ರಾನ್ ವಿನ್ಯಾಸ, ಕುದಿ ಬಿಂದು 2336 ಸೆಂಟಿಗ್ರೇಡ್, ದ್ರವಣ ಬಿಂದು ಕೊಟ್ಟಿದ್ದಾರೆ. ಹಾಗೆಯೇ ಅದರ ಪರಮಾಣು ಗಾತ್ರ, ಸಾಂದ್ರತೆ, ಅಯಾನೀಕರಣ ಶಕ್ತಿ, ವೇಲೆನ್ಸಿ ಇವೆಲ್ಲ ಅಂಶಗಳನ್ನು ಸಹ ನಾವು ತಿಳಿಯಬಹುದಾಗಿದೆ. ಇದರಿಂದ ಯಾವುದೇ ಧಾತುವಿನ ಬಗ್ಗೆ ಅಧ್ಯಯನ ಮಾಡುವುದು ಬಹಳ ಸುಲಭವಾಗುತ್ತದೆ ಮಕ್ಕಳೇ. ಹಾಗೆಯೇ ದ್ರವರೂಪದಲ್ಲಿರುವಂತಹ ಲೋಹವನ್ನು ಪ್ರತ್ಯೇಕವಾದ ಬಣ್ಣದಿಂದ ಸೂಚಿಸಲಾಗಿದೆ. ದ್ರವರೂಪದಲ್ಲಿರುವಂತಹ ಲೋಹವಾದ ಪಾದರಸ. ಹಾಗೆಯೇ ಹೆಚ್ಚಿನ ತಾಪದಲ್ಲಿ ದ್ರವರೂಪದಲ್ಲಿರುವಂತಹ ಲೋಹಗಳಾದ ಸೀಸಿಯಂ, ಫ್ರಾನ್ಸಿಯಂ ಇವುಗಳನ್ನು ಸಹ ನೀಲಿ ಬಣ್ಣದಲ್ಲಿ ಗುರುತಿಸಲಾಗಿದೆ. ಹಾಗೆಯೇ ದ್ರವರೂಪದಲ್ಲಿರುವಂತಹ ಏಕೈಕ ಅಲೋಹ ಧಾತುವೆಂದರೆ ಬ್ರೋಮಿನ್. ಹೀಗೆ ದ್ರವರೂಪದಲ್ಲಿರುವಂತಹ ಧಾತುಗಳನ್ನು ಪ್ರತ್ಯೇಕವಾದ ಬಣ್ಣದಿಂದ ಸೂಚಿಸಲಾಗಿದೆ. ವಿದ್ಯಾರ್ಥಿಗಳೇ, ನಿಮ್ಮ ಪಠ್ಯಪುಸ್ತಕದಲ್ಲಿರುವಂತಹ ಚಟುವಟಿಕೆ 5.5 ಗಮನಿಸಿ. ನೀವು ಆಧುನಿಕ ಆವರ್ತ ಕೋಷ್ಟಕವನ್ನು ನೋಡಿದಾಗ ಲಿಥಿಯಂ, ಬೆರಿಲಿಯಂ, ಬೋರಾನ್, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಫ್ಲೋರಿನ್, ನಿಯಾನ್ಗಳು ಎಷ್ಟನೇ ಆವರ್ತದಲ್ಲಿ ಕಂಡುಬರುತ್ತವೆ? 2ನೇ ಆವರ್ತದಲ್ಲಿ ಕಂಡುಬರುತ್ತವೆ. ಹಾಗಾದರೆ ಅವುಗಳ ಎಲೆಕ್ಟ್ರಾನ್ ವಿನ್ಯಾಸ ಬರೆಯಿರಿ. ಮತ್ತೊಮ್ಮೆ ಗಮನಿಸಿ ಮಕ್ಕಳೇ, ಆವರ್ತ ಕೋಷ್ಟಕದ 2ನೇ ಆವರ್ತದಲ್ಲಿ ಕಂಡುಬರುವಂಥ ಧಾತುಗಳು ಯಾವುವು ಪಟ್ಟಿ ಮಾಡಿ. ಲಿಥಿಯಂ, ಬೆರಿಲಿಯಂ, ಬೋರಾನ್, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಫ್ಲೋರಿನ್, ನಿಯಾನ್. ಈ ಧಾತುಗಳ ಎಲೆಕ್ಟ್ರಾನ್ ವಿನ್ಯಾಸವನ್ನು ಗಮನಿಸಿ. ಲಿಥಿಯಂನ ಎಲೆಕ್ಟ್ರಾನ್ಗಳ ಸಂಖ್ಯೆ 3, ಅಂದರೆ ಪರಮಾಣು ಸಂಖ್ಯೆ 3, ಅದರಲ್ಲಿರುವಂಥ ಎಲೆಕ್ಟ್ರಾನ್ಗಳು ಸಹ 3. ಅದರ ಎಲೆಕ್ಟ್ರಾನ್ ವಿನ್ಯಾಸ 1:2s1. ಹಾಗೆ ಬೆರಿಲಿಯಂ 1:2s2. ಹಾಗೆಯೇ ಬೋರಾನ್ ಎಲೆಕ್ಟ್ರಾನ್ ವಿನ್ಯಾಸ ಗಮನಿಸಿ. ಅಂತಿಮವಾಗಿ 2s2, 2p1, ಕಾರ್ಬನ್ 2s2, 2p2, ನೈಟ್ರೋಜನ್ 2s2, 2p3, ಆಕ್ಸಿಜನ್ 2s2, 2p4, ಫ್ಲೋರಿನ್ 2s2, 2p5, ನಿಯಾನ್ 2s2, 2p6. ಮಕ್ಕಳೇ, ನೀವು ಇಲ್ಲಿ ಗಮನಿಸಬಹುದಾದಂತಹ ಒಂದು ಹೋಲಿಕೆ ಏನೆಂದರೆ 2ನೇ ಆವರ್ತಕ್ಕೆ ಸೇರಿದಂತಹ ಧಾತುಗಳು ಯಾವ ಕವಚದಲ್ಲಿ ಕೊನೆಗೊಳ್ಳುತ್ತವೆ? ಎಲೆಕ್ಟ್ರಾನ್ಗಳು 2ನೇ ಕವಚದಲ್ಲಿ ಕೊನೆಗೊಳ್ಳುತ್ತವೆ. ಆದರೆ ಪ್ರತಿ ಧಾತುವಿಂದ ಧಾತುವಿಗೆ ಹೋದಂತೆ ಒಂದೊಂದು ಎಲೆಕ್ಟ್ರಾನ್ ಸಂಖ್ಯೆ ಹೆಚ್ಚುತ್ತಾ ಹೋಗುತ್ತದೆಯೇ ಹೊರತು ಕವಚಗಳ ಸಂಖ್ಯೆ ಹೆಚ್ಚಾಗುವುದಿಲ್ಲ. ಅದೇ ಕವಚಕ್ಕೆ ಎಲೆಕ್ಟ್ರಾನ್ಗಳು ಸೇರುತ್ತಾ ಹೋಗುತ್ತವೆ. ಹಾಗೆಯೇ 3ನೇ ಆವರ್ತದಲ್ಲಿ ಬರುವಂತಹ ಧಾತುಗಳಾದ ಅಲ್ಯೂಮಿನಿಯಂ, ಸಿಲಿಕಾನ್, ಫಾಸ್ಫರಸ್, ಸಲ್ಫರ್, ಕ್ಲೋರಿನ್, ಆರ್ಗಾನ್ ಇವುಗಳನ್ನು ಗಮನಿಸಿದಾಗ ಇಲ್ಲೂ ಸಹ ಆವರ್ತದ ಸಂಖ್ಯೆ ಒಂದೇ ಆಗಿದೆ. 3ನೇ ಆವರ್ತದಲ್ಲಿ ಕಂಡುಬರುವಂತಹ, ಅಂದರೆ 3ನೇ ಅಡ್ಡ ಸಾಲಿನಲ್ಲಿ ಕಂಡುಬರುವಂತಹ ಧಾತುಗಳಲ್ಲಿ ಎಲೆಕ್ಟ್ರಾನ್ಗಳು 3ನೇ ಕವಚಕ್ಕೆ ಕೊನೆಯಾಗುತ್ತವೆ. ಆದರೆ ಎಲೆಕ್ಟ್ರಾನ್ಗಳ ಸಂಖ್ಯೆ ಮಾತ್ರ ಕವಚದಿಂದ ಕವಚಕ್ಕೆ ಒಂದೊಂದು ಹೆಚ್ಚುತ್ತಾ ಹೋಗುತ್ತದೆ. ಆದರೆ ಅವುಗಳ ವೇಲೆನ್ಸ್ ಎಲೆಕ್ಟ್ರಾನ್ಗಳು ಮಾತ್ರ ಬೇರೆ ಬೇರೆ ಆಗಿರುತ್ತದೆ.
ನೋಡಿ ಮಕ್ಕಳೇ, ಇಲ್ಲಿ ಅಲ್ಯೂಮಿನಿಯಂನ ವೇಲೆನ್ಸ್ ಎಲೆಕ್ಟ್ರಾನ್ಗಳೆಷ್ಟು ಹೊರಕವಚದಲ್ಲಿ 3, ಆದರೆ ಸಿಲಿಕಾನ್ನಲ್ಲಿರೋದು 4. ಹೀಗೆ ಅವುಗಳ ವೇಲೆನ್ಸ್ ಎಲೆಕ್ಟ್ರಾನ್ಗಳಲ್ಲಿ ಬದಲಾಗುತ್ತದೆ. ಆದರೆ ಒಂದು ಆವರ್ತಕ್ಕೆ ಸೇರಿದಂತಹ ಧಾತುಗಳ ಕವಚದ ಸಂಖ್ಯೆಯು ಏನಾಗಿರುತ್ತದೆ? ಒಂದೇ ಆಗಿರುತ್ತದೆ. 1ನೇ ಆವರ್ತದಲ್ಲಿ ಬರುವಂತಹ ಧಾತುಗಳು ಯಾವುವು? ಹೈಡ್ರೋಜನ್ ಮತ್ತು ಹೀಲಿಯಂ. ಕೇವಲ 2 ಧಾತುಗಳು ಮಾತ್ರ 1ನೇ ಆವರ್ತದಲ್ಲಿ ಕಂಡುಬರುತ್ತವೆ, ಹೈಡ್ರೋಜನ್, ಹೀಲಿಯಂ. ಹಾಗೆ 2ನೇ ಆವರ್ತದಲ್ಲಿ ಕಂಡುಬರುವ ಧಾತುಗಳನ್ನು ನೀವು ಈಗಾಗಲೇ ಗಮನಿಸಿದ್ರಲ್ವ ಮಕ್ಕಳೇ. ಹಾಗೆಯೇ 3ನೇ ಆವರ್ತದಲ್ಲಿ ಬರುವಂಥ ಧಾತುಗಳು ಯಾವುವು ಗಮನಿಸಿ. 4ನೇ ಆವರ್ತ, 5ನೇ ಆವರ್ತ, 6ನೇ ಆವರ್ತ, 7ನೇ ಆವರ್ತ. ಹೀಗೆ ಒಂದು ಆವರ್ತದಲ್ಲಿ ಬರುವಂತಹ ಎಲ್ಲ ಧಾತುಗಳು ಅದೇ ಆವರ್ತದಲ್ಲಿ ಎಲೆಕ್ಟ್ರಾನ್ಗಳು ಕೊನೆಗೊಳ್ಳುವುದನ್ನು ನಾವು ಗಮನಿಸಬಹುದು. ಆದರೆ ಅದೇ ವರ್ಗಗಳಲ್ಲಿ ಬಂದಾಗ ಇಲ್ಲಿ ಕವಚ ಒಂದು ಧಾತುವಿನಿಂದ ಮತ್ತೊಂದು ಧಾತುವಿನ ಕೆಳಗೆ ಬಂದಂತೆಲ್ಲ ಕವಚಗಳ ಸಂಖ್ಯೆ ಹೆಚ್ಚುತ್ತಾ ಹೋಗುತ್ತದೆ. ಆದರೆ ಆವರ್ತದಲ್ಲಿ ಕವಚಗಳ ಸಂಖ್ಯೆ ಹೆಚ್ಚುವುದಿಲ್ಲ. ಬದಲಾಗಿ ಉದಾಹರಣೆ 2ನೇ ಕವಚದಲ್ಲಿ ಬರುವಂಥ ಧಾತುಗಳಿಗೆ 2ನೇ ಕವಚದಲ್ಲಿಯೇ ಒಂದು ಧಾತುವಿನಿಂದ ಮತ್ತೊಂದು ಧಾತುವಿಗೆ ಹೋದಂತೆ ಎಲೆಕ್ಟ್ರಾನ್ಗಳ ಸಂಖ್ಯೆ ಒಂದೊಂದು ಹೆಚ್ಚುತ್ತಾ ಹೋಗುತ್ತದೆ. ಹಾಗಾಗಿ 2ನೇ ಆವರ್ತದಲ್ಲಿ ಬರುವಂತಹ ಧಾತುಗಳು ಒಂದೇ ಸಂಖ್ಯೆಯ ವೇಲೆನ್ಸ್ ಎಲೆಕ್ಟ್ರಾನ್ಗಳನ್ನು ಹೊಂದಿರುವುದಿಲ್ಲ. ಆದರೆ ಅವು ಒಂದೇ ಸಂಖ್ಯೆಯ ಕವಚಗಳನ್ನು ಹೊಂದಿವೆ ಎಂಬುದನ್ನು ನೀವೀಗಾಗಲೇ ತಿಳಿದಿದ್ದಿರಲ್ಲವೇ. ಇದರ ಜೊತೆಗೆ ಆವರ್ತದಲ್ಲಿ ಎಡದಿಂದ ಬಲಕ್ಕೆ ಸಾಗಿದಂತೆ ಒಂದು ಪರಮಾಣು ಸಂಖ್ಯೆಯಲ್ಲಿ ಒಂದು ಘಟಕದಷ್ಟು ಹೆಚ್ಚುತ್ತಾ ಹೋಗುವುದನ್ನು ಹೆಚ್ಚುಗೊಂಡಂತೆ ವೇಲೆನ್ಸ್ ಕವಚದಲ್ಲಿಯೂ ಸಹ ಎಲೆಕ್ಟ್ರಾನ್ಗಳ ಸಂಖ್ಯೆಯು ಒಂದು ಘಟಕದಷ್ಟು ಹೆಚ್ಚುತ್ತಾ ಹೋಗುತ್ತದೆ. ನೋಡಿ ಮಕ್ಕಳೇ, ಇಲ್ಲಿ ಪೊಟ್ಯಾಷಿಯಂನ ಪರಮಾಣು ಸಂಖ್ಯೆ 19, ಕ್ಯಾಲ್ಶಿಯಂ 20, ಸ್ಕ್ಯಾಂಡಿಯಂ 21, 22, ಟೈಟಾನಿಯಂ, ಹಾಗೆ ಸೋಡಿಯಂ 11, ಮೆಗ್ನೀಷಿಯಂ 12, ಅಲ್ಯೂಮಿನಿಯಂ 13, ಸಿಲಿಕಾನ್ 14. ಹೀಗೆ ಒಂದೊಂದು ಘಟಕದಷ್ಟು ಪರಮಾಣು ಸಂಖ್ಯೆ ಹೆಚ್ಚಾಗುವುದನ್ನು ನಾವು ಗಮನಿಸಬಹುದು. ಅಂದರೆ ಒಂದೇ ಸಂಖ್ಯೆಯ ಕವಚಗಳನ್ನು ಆಕ್ರಮಿಸಿಕೊಳ್ಳುವ ಬೇರೆ ಬೇರೆ ಧಾತುಗಳ ಪರಮಾಣುಗಳನ್ನು ಒಂದೇ ಆವರ್ತದಲ್ಲಿ ಇಡಲಾಗಿದೆ ಎಂದು ನಾವು ತಿಳಿಯಬಹುದು. ಹಾಗೆಯೇ ಸೋಡಿಯಂ, ಮೆಗ್ನೀಷಿಯಂ, ಅಲ್ಯೂಮಿನಿಯಂ, ಸಿಲಿಕಾನ್, ಫಾಸ್ಫರಸ್, ಸಲ್ಫರ್, ಕ್ಲೋರಿನ್ ಮತ್ತು ಆರ್ಗಾನ್ ಧಾತುಗಳ ಎಲೆಕ್ಟ್ರಾನ್ಗಳು K, L, M ಕವಚಗಳಲ್ಲಿ ಹಂಚಿಕೆಯಾಗುವುದರಿಂದ ಆಧುನಿಕ ಆವರ್ತ ಕೋಷ್ಟಕದ 3ನೇ ಆವರ್ತಕ್ಕೆ ಈ ಧಾತುಗಳು ಸೇರಿವೆ. ಹಾಗೆಯೇ 3ನೇ ಆವರ್ತದಲ್ಲಿ ಕಂಡುಬರುವಂತಹ ಧಾತುಗಳ ಎಲೆಕ್ಟ್ರಾನ್ ವಿನ್ಯಾಸವು 3ನೇ ಕವಚಕ್ಕೆ ಕೊನೆಯಾಗಿರುತ್ತದೆ. ಗಮನಿಸಿ ಮಕ್ಕಳೇ, ಸೋಡಿಯಂ 3s1, ಮೆಗ್ನೀಷಿಯಂ 3s2 ಕೊನೆಯಲ್ಲಿ, ಅಲ್ಯೂಮಿನಿಯಂ 3s2 3p1. ನೋಡಿ, ಇಲ್ಲಿ 3 ಎಲೆಕ್ಟ್ರಾನ್ಗಳಿವೆ. ಅಂತಿಮವಾಗಿ ಇಲ್ಲಿ 4 3s2 3p2, 3s2 3p3. ಫಾಸ್ಫರಸ್ನಲ್ಲಿ, ಸಲ್ಫರ್ನಲ್ಲಿ 3s2 3p4. ಹಾಗೆ ಕ್ಲೋರಿನ್ನಲ್ಲಿ 3s2 3p5. ಆರ್ಗಾನ್ನಲ್ಲಿ 3s2 3p6. ಹೀಗೆ 3ನೇ ಕವಚದಲ್ಲಿಯೇ ಎಲೆಕ್ಟ್ರಾನ್ಗಳು ಕೊನೆಗೊಳ್ಳುತ್ತವೆ. ಹೀಗೆ ಆಧುನಿಕ ಆವರ್ತ ಕೋಷ್ಟಕದ ಪ್ರತಿ ಆವರ್ತದಲ್ಲಿ ಬರುವಂತಹ ಧಾತುಗಳನ್ನು ನೀವು ವರ್ಗೀಕರಣ ಮಾಡಿ ಮಕ್ಕಳೇ. ಅವುಗಳನ್ನು ಪಟ್ಟಿ ಮಾಡಿ.